ಈಗ ಮರ್ಸಪ್ಪ ರವಿ ಅವರು ಒಕ್ಕಲಿಗ ಮುಖಂಡರು ನಮ್ಮೊಂದಿಗೆ ಈಗ ಝೂಮ್ ಲೈವ್ಗೆ ಬಂದಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸರ್, ನಿರ್ಮಲಾನಂದನಾಥ ಸ್ವಾಮೀಜಿಗಳು ಅವ್ರೇನು ಮೂವ್ಮೆಂಟೇ ಇಲ್ಲ ಸರ್. ಕೇಳಿಸ್ತಿದ್ಯಾ ನನ್ನ ಧ್ವನಿ ತಮಗೆ ರವಿ ಸರ್? ಕೇಳಿಸ್ತಾ ಇದೆ. ಈಗ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಅಭಯ ಕೊಟ್ಟು ಬಿಟ್ಟಿದ್ದಾರೆ. ಆಯ್ತು, ಅವ್ರಾಗ್ಲಿ ಅಂತ. ಈಗ ನಾಳೆ ನಿಮ್ದೆಲ್ಲ ಒಂದು ಪ್ರೆಸ್ ಮೀಟ್ ಇದೆ ಒಕ್ಕಲಿಗ ಸಂಘದ್ದು ಒತ್ತಾಯ ಮಾಡೋದಕ್ಕೆ. ಸೊ ಸರ್, ಈಗ ಇದು 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 ಸಮುದಾಯದ ಜಾತಿ ಲೆಕ್ಕಾಚಾರ ಮತ್ತು ಒಂದು ರೀತಿ ಇದು ಬೇರೆದ ಟರ್ಮ್ ತಗೊಳ್ತಾ ಇದೆ ಅಲ್ಲ ಸರ್? ನಮ್ಗೆ ಮೇಡಮ್ ಜಾತಿ ಲೆಕ್ಕಾಚಾರ ಇಲ್ಲ. ಈಗ ನಮಗೆ ಸಿದ್ದರಾಮಯ್ಯನವರು ಕೃತಜ್ಞತೆ ಇದ್ದರೆ DK ಶಿವಕುಮಾರ್ ಅವ್ರನ್ನ ಬಾ ನೀನು ಮುಖ್ಯಮಂತ್ರಿ ಆಗಿ ಅಂತ ಹೇಳ್ಬೇಕು ಮೇಡಮ್. ಯಾಕೆ ಅಂತ ಅಂದ್ರೆ ಅವರು ಕಾಂಗ್ರೆಸ್ಗೆ ಬಂದಾಗ ಅದರಲ್ಲೊಬ್ರು DK ಶಿವಕುಮಾರ್ ಬೈ ಎಲೆಕ್ಷನ್ ನಡೆದಾಗ ಕೇವಲ 200 ಚಿಲ್ಲರೆ ಓಟ್ನಲ್ಲಿ ಸಿದ್ದರಾಮಯ್ಯವ್ರು ಗೆದ್ರು. DK ಶಿವಕುಮಾರ್ ಹೋಗಿಲ್ಲ ಅಂದ್ರೆ ಅಲ್ಲಿ ಮೈಸೂರಲ್ಲಿ ಭೋಗಾದಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಒಳಗ್ ಬಿಡೋದಿಲ್ಲ ಅಂತ ಜನ ಕುಂತಿದ್ರು. ಆದ್ರೆ DK ಶಿವಕುಮಾರ್ ಅವರು ಎಲ್ಲಾರ್ಗು ಕೈ ಕಾಲು ಕಟ್ಟಿ ಅಲ್ಲೆಲ್ಲ ಹೋಗಿ ಕ್ಯಾನ್ವಾಸ್ ಮಾಡಿಸಿ ಓಟ್ ಹಾಕ್ಸಿದ್ರು. ಎಷ್ಟು ವಿರೋಧ ಇತ್ತು ಸಿದ್ದರಾಮಯ್ಯನವ್ರಿಗೆ ಆ ಕಾಲದಲ್ಲಿ ಅಂದ್ರೆ ಹೀನಾಯವಾಗಿ ಸೋಲು ಅನುಭವಿಸ್ತಾ ಇದ್ರು DK ಶಿವಕುಮಾರ್ ಹೋಗಿಲ್ಲ ಅಂದ್ರೆ. ಆ ಕೃತಜ್ಞತೆ ಏನಾರ ಸಿದ್ದರಾಮಯ್ಯನವ್ರಿಗಿದ್ರೆ ಈಗ್ಲೇ ಕರೆದು ಅವ್ರನ್ನ ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬೇಕು ಮೇಡಮ್. ಆಲ್ ರೈಟ್, ನೀವು ಹಂಗೆ ಇರ್ರಿ. ಈಗ ಅಹಿಂದ ಮುಖಂಡರು ವೆಂಕಟರಾಮಯ್ಯ ಅವರು ಕೂಡ ಬಹಳ ತಾಳ್ಮೆಯಿಂದ ತಮ್ಮೆಲ್ಲರ ಮಾತುಗಳನ್ನ ಕೇಳಿಸ್ಕೊತಾ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗಿದೆ. ಹೇಳಿ ಸರ್. ಮೇಡಮ್, ಇಲ್ಲಿ ಒಂದು ವೈಚಾರಿಕವಾಗಿ ಮತ್ತು ಒಂದು ಜಾಗೃತಿಯಿಂದ ಒಂದು ಯೋಚನೆ ಮಾಡಿ ಹೇಳ್ಬೇಕಂತಂದರೆ ಯಾವುದೇ ಒಂದು ಸಮುದಾಯದಿಂದ ಯಾವುದೇ ಪಕ್ಷನೂ ಬರೋಲ್ಲ ಅಧಿಕಾರಕ್ಕೆ. ಜೊತೆಯಲ್ಲಿ ಪ್ರತಿಯೊಬ್ಬರು ಸಹಕಾರ ಮತ್ತು ಪ್ರತಿಯೊಬ್ಬರ ಒಂದು ಶ್ರಮನೂ ಅದಕ್ಕೆ ಇರುತ್ತೆ. ನೀವು ಹೇಳ್ದಂಗೆ ಇವತ್ತಿನ ದಿನಮಾನದಲ್ಲಿ ನಾವು ಚರ್ಚೆ ಮಾಡಬೇಕು ಅಂತಂದರೆ, ಇವಾಗ ನೀವು ಹೇಳ್ದಂಗೆ ಶಾಸಕರದ್ದು CLP ಮೀಟಿಂಗಲ್ಲಿ ಯಾರು ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ಅವರು ಅವತ್ತಿನ ದಿವಸ ಈ ಪ್ರಸ್ತಾಪ ಯಾರ್ಯಾರು ಡಿಫ್ರೆನ್ಸ್ ಒಪಿನಿಯನ್ ಇತ್ತೋ ಅವತ್ತೇ ಚರ್ಚೆ ಆಗಿ ಬಂದಿದ್ದರೆ ಇದು ಬಹಿರಂಗ ಆಗಿರೋದು. ತಾವೇ ಹೇಳ್ದಂಗೆ ಅದು ಒಂದು ವ್ಯಾಪಾರ ಆಗಿರೋದು ಅಂತ ಹೇಳಿದ್ರು ಅಂತ ನೀವೊಂದು ತೋರಿಸಿದ್ರಿ. ಜೊತೆಯಲ್ಲಿ ಇವಾಗಿನ ಜನ್ರೇಷನಲ್ಲಿ ಯಾರ್ಯಾರು ಶಾಸಕರು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ, ಎಲ್ಲ ಒಂದು ಇತ್ತೀಚೆಗೆ ಆಗಿರೋ ಅಂಥವ್ರದ್ದು. ಸೊ ಅದನ್ನೆಲ್ಲ ಗಮನಿಸಿದಾಗ ನಾವು ಒಂದು ಬ್ಯಾಲೆನ್ಸಿಂಗಾಗಿ ಮಾತಾಡಬೇಕಾಗುತ್ತೆ. ಜೊತೆಯಲ್ಲಿ ಹೈಕಮಾಂಡು ಹೇಳಿದ್ದಾರೆ ಬಿಟ್ಟವರು, ಆದರೆ ನಮ್ಮ KJ ಜಾರ್ಜ್ ಅವರು ಮೊನ್ನೆ ತಾನೇ ಸ್ಟೇಟ್ಮೆಂಟ್ ಕೊಟ್ಟರು. ಅದು ಯಾವುದೇ ರೀತಿ CLP ಮೀಟಿಂಗಲ್ಲಿ ಆ ಚರ್ಚೆನೇ ಆಗಿಲ್ಲ, ಇವರೇ ಮುಖ್ಯಮಂತ್ರಿ. CLP ಮೀಟಿಂಗಲ್ಲಿ ಚರ್ಚೆ ಆಗಿಲ್ಲ, ಆದರೆ ಹೈಕಮಾಂಡ್ ಜೊತೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಚರ್ಚೆ ಸಂದರ್ಭದಲ್ಲಿ ಮಾತುಕತೆ ಆಗಿದೆ 5 ಜನರ ಮಧ್ಯೆ ಕ್ಲೋಸ್ ಡೋರ್ಸ್ ಅಂತ ಹೇಳ್ತಾ ಇರೋದು. ಕರೆಕ್ಟ್, ನೀವ್ ಹೇಳ್ತಿರೋದು ಕರೆಕ್ಟ್. ಟೆಕ್ನಿಕಲಿ CLP ಮೀಟಿಂಗ್ ಅಲ್ಲೇ ಅದು ಡಿಸೈಡ್ ಆಗಬೇಕು. ಬಟ್ ಹೈಕಮಾಂಡ್ ಸಂಸ್ಕೃತಿ ಇರುವಂತಹ ಪಕ್ಷಗಳಲ್ಲಿ ಏನಾಗುತ್ತೆ ಅಂತ ತಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಮುಖ್ಯಮಂತ್ರಿ ಮಾಡಿದ್ದಾರೆ. ಈಗಿನ ಪರಿಸ್ಥಿತಿ ನೋಡಬಹುದು. ನರೇಂದ್ರ ಮೋದಿ ಅವರೇನೆ ನಿತೀಶ್ ಕುಮಾರ್ ಬಿಹಾರದಲ್ಲಿ ಅಹಿಂದ ಮುಖಂಡನ್ನೇ ಉಳಿಸ್ಕೊಂಡಿರೋದೇ ಹೊರತು ಇಲ್ಲೂ ಅದೇ ರೀತಿ ಪೊಸಿಷನ್ ಇರೋದು. ಆ ಪಕ್ಷಕ್ಕೂ ಡ್ಯಾಮೇಜ್ ಆಗ್ದಿರಾ ಮುಂದೆ ನೀವು ಹೇಳ್ದಂಗೆ ಸುಲಲಿತವಾಗಿ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾವುದೇ ಸರ್ಕಾರ ಬಂದ್ರು ಸುಗಮವಾಗಿ ನಡಿಬೇಕು. ಆದ್ರೆ DK ಶಿವಕುಮಾರ್ ಅವರೇನು ಕಷ್ಟಪಟ್ಟಿಲ್ಲ ಅಂತ ನಾವೇನು ವಾದ ಮಾಡ್ತಾ ಇಲ್ಲ ಇಲ್ಲಿ. ಅಲ್ಲ ವೆಂಕಟರಾಮನ್ ಅವರೇ, ಈ ಬಾರಿ ಬರೀ ಅಹಿಂದ ಮತಗಳಿಂದ ಮಾತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತನಾ? ಮೇಡಮ್, ಮೆಜಾರಿಟಿ ಅವರೇ ಬಂದಿರೋದು ಅಂತ ಘಂಟಾಘೋಷವಾಗಿ ಹೇಳ್ತೀವಿ. 136 ಸೀಟ್ಗಳು ಕೇವಲ ಅಹಿಂದ ಮತಗಳಿಂದ ಮಾತ್ರ ಬರೋದಕ್ಕೆ ಸಾಧ್ಯನಾ? ಘಂಟಾಘೋಷವಾಗಿ ಹೇಳ್ತೀವಿ. ನೀವು ಗೆಲ್ಲೋದಿಕ್ಕೆ ಅವಕಾಶ ಕೊಟ್ಟಂತದ್ದು ಮೆಜಾರಿಟಿ ನಮ್ಮ ಅಹಿಂದ ಸಮುದಾಯಗಳೇ ಅಂತ. ಅಹಿಂದ ಸಮುದಾಯಕ್ಕೆ ಕೇವಲ ಸಿದ್ದರಾಮಯ್ಯನವರು ಮಾತ್ರ ನಾಯಕರು, DK ಶಿವಕುಮಾರ್ ನಾವು ಆತರ ವಾದನೆ ಮಾಡ್ಲಿಲ್ಲ. ನೀವು CLP ಮೀಟಿಂಗ್ ಅಲ್ಲಿ ಅವತ್ತಿನ ದಿವಸ ಯಾವ್ದು ಚರ್ಚೆನೂ ಆಗಿಲ್ಲ ಅಂತ ಹೇಳಿ ಅವರ ಲೀಡರ್ಗಳೇ ಹೇಳಿದಾಗ ಮತ್ತೆ ಈ ಮೊನ್ನೆ ತಾನೇ ಒಂದು ಕ್ಯಾಬಿನೆಟ್ ರಚನೆ ಮಾಡಕ್ಕೆ ಹೈಕಮಾಂಡ್ ಹೇಳಿತ್ತಪ್ಪ ನಾಳೆ ಮತ್ತೆ ಶಾಸಕರನ್ನೆಲ್ಲ ಕರೆದುಬಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ, ನಾವು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಇದ್ದೀವಿ, ನೀವು ಶಾಸಕರುಗಳು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂದ್ರೆ ಹೈಕಮಾಂಡ್ ಮಾತಿಗೆ ಯಾರು ವಿರೋಧ ವ್ಯಕ್ತಪಡಿಸದೆ ಎಲ್ಲ ಶಾಸಕರು ಆಯ್ತು DK ಶಿವಕುಮಾರ್ ಆಗ್ಲಿ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಅವಾಗ ಒಪ್ಕೋತೀರಾ?
ಇವಾಗ ಮುಖ್ಯಮಂತ್ರಿಗಳೇನೆ ಅದನ್ನೇ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಅವರು ಅದನ್ನೇ ಹೇಳೋದು, ಇಳಿರಿ ಅಂದ್ರೆ ಇಳಿತೀನಿ, ಮುಂದುವರಿರಿ ಅಂದ್ರೆ ಮುಂದುವರಿತೀನಿ ಹಂಗಿರುವಾಗ ಇದನ್ನ ಈ ಕೆಲವು ದೃಶ್ಯ ಮಾಧ್ಯಮಗಳು ಮತ್ತೆ ಕೆಲವು ಲೀಡರ್ಸ್ಗಳು ಮಾತ್ರ ಮಾತಾಡ್ತಾ ಇರೋವಂಥ ವಿಚಾರ ಅಂತ ನಾನು ಹೇಳ್ದೆ. ಶಾಸಕರುಗಳನ್ನು ಹೇಳಿಕೆ ನೀವು ತೋರಿಸಿದ್ರಿ, ಅವ್ರ ಪ್ರಕಾರನೂ ಯಾವ ತರ ಹೇಳ್ತಾ ಇದಾರೆ ಅನ್ನೋದ್ರಲ್ಲೇ ಅರ್ಥ ಆಗುತ್ತೆ. ಸರಿ, ಏನಾಗ್ಬೇಕೀಗ ತಮ್ಮ ಪ್ರಕಾರ? ಅಲ್ಲ, ನಮ್ಮ ಪ್ರಕಾರ ಇವಾಗ ನೀವು ಮೊದ್ಲೇ ಹೇಳಿಲ್ಲ, ಇವ್ರನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು. ಯಾಕಂದ್ರೆ ಕಷ್ಟಪಟ್ಟು ದುಡ್ದಿದ್ದಾರೆ. ಇದ್ದರೆ ಆಗುವ ಪರಿಣಾಮಗಳೇನು? ಸಮುದಾಯ ಈ ವಿಚಾರದಲ್ಲಿ ಏನ್ ಹೇಳುತ್ತೆ? ಸಮುದಾಯಗಳು ನಾವು ಎಲ್ಲಾರು ಅವ್ರ ಪರವಾಗಿ ಕೆಲಸ ಮಾಡಿದ್ವಿ. ಇನ್ನೂ ಕೆಲವು ಸಮುದಾಯಗಳು ಹಿಂಗೆ ನಿಂತು ಬಿಟ್ರೆ ಸರ್, ಈಗ ನೋಡಿ, ಈಗ ಸಮುದಾಯಕ್ಕೊಂದು ಪಕ್ಷ ಇದೆ. ಉದಾಹರಣೆಗೆ ಈಗ JDS ಪಾರ್ಟಿಗೆ ಒಕ್ಕಲಿಗ ಸಮುದಾಯದ ಒಂದು ಸಿಕ್ಕಾಪಟ್ಟೆ ಬೆಂಬಲ ಇದೆ. ಅವರು ಕಂಟೆಸ್ಟ್ ಮಾಡುವಂತಹ ಮತ್ತು ಅವರ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳನ್ನ ಗಮನಿಸಿದ್ರೆ, ಪ್ರದೇಶವನ್ನ ಗಮನಿಸಿದ್ರೆ ಒಕ್ಕಲಿಗರು ಟ್ರೆಡಿಷನಲಿ JDS ಜೊತೆ ಹೋಗ್ತಾರೆ. ಇನ್ನೊಂದು ಕಡೆ ಯಡಿಯೂರಪ್ಪನವರ ಕಾರಣದಿಂದಾಗಿ ಲಿಂಗಾಯತರು ಬಿಜೆಪಿಯ ಜೊತೆಗೆ ಅಟಲವಾಗಿದ್ದಾರೆ. ದೇ ಆರ್ ದಿ ಡಿಸೈಡಿಂಗ್ ಫ್ಯಾಕ್ಟರ್ಸ್. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗ ಜೈಲಿಗೂ ಕೂಡ ಲಿಂಗಾಯತ ಮಠಾಧೀಶರು ಹೋಗಿ ಬಂದ್ರು. ಆದ್ರೆ ಕಾಂಗ್ರೆಸ್ಗೆ ಆ ರೀತಿ ಸಮುದಾಯಗಳ ಒಂದು ಪರ್ಟಿಕ್ಯುಲರ್ ಸಮುದಾಯಗಳ ಒಂದು ಹಿಡಿತ ಇಲ್ಲ. ಹೇಗೆ ಒಕ್ಕಲಿಗರು JDS ಪಾರ್ಟಿಗೂ ಲಿಂಗಾಯತರು ಬಿಜೆಪಿಗೂ, ಅದೇ ರೀತಿ ಕಾಂಗ್ರೆಸ್ಗೆ ಯಾವ ಸಮುದಾಯಗಳ ಹಿಡಿತ ಇಲ್ಲ. ಅಲ್ಲ, ಅಹಿಂದ ಸಮುದಾಯ ಸಂಪೂರ್ಣವಾಗಿ ಜೊತೆಗಿದೆ. ಆದರೆ ನಾವು ಹೇಳ್ತಾ ಇರೋದು ಇವ್ರೇನು ಕೆಲಸ ಮಾಡಿಲ್ಲ, ಅವ್ರಿಗೆ ಅವಕಾಶ ಕೊಡಬಾರ್ದು ಅನ್ನೋದಲ್ಲ. ಇನ್ನೂ ಕೆಲವು ಅವಕಾಶಗಳು, ಕೆಲವು ಕಾರ್ಯಗಳು ಮಾಡೋದಿದ್ದಾವೆ, ಅವ್ರು ಮಾಡ್ತೀವಿ ಅಂತನೂ DK ಶಿವಕುಮಾರ್ ಅವರು ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಲಿ, ಸಂತೋಷ, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಜೊತೆ ಅಂತ ಹೇಳಿದ್ದಾರೆ. ವೆಂಕಟರಾಮಯ್ಯನವರೇ, ಈಗ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಭರವಸೆಗಳನ್ನ ಈಡೇರಿಸೋದಕ್ಕೆ ಸಿದ್ದರಾಮಯ್ಯನವರಾದ್ರೇನು, DK ಶಿವಕುಮಾರ್ ಅವರಾದ್ರೇನು, ಪರಮೇಶ್ವರ್ ಆದ್ರೆ ಏನು, ಯಾರು ಬಂದರೂ ಕೂಡ ಪಕ್ಷದ ಪ್ರಣಾಳಿಕೆಯ ಅಂಶಗಳನ್ನ, ಭರವಸೆಗಳನ್ನ ಈಡೇರಿಸಲೇಬೇಕು. ತೆಗೆದುಕೊಂಡಂತ ಕಾರ್ಯಕ್ರಮಗಳನ್ನ ಪೂರ್ಣ ಮಾಡಲೇಬೇಕು. ಆದ್ರೆ ಕೆಲವೊಂದು ವಿಚಾರದಲ್ಲಿ ತಮ್ಗೆ ನೋಡ್ದಂಗೆ ಸಮೀಕ್ಷೆ ವಿಚಾರದಲ್ಲಿ ಬೇರೆ ತರ ಆಯ್ತು. ಸೊ ಆ ಒಂದು ವಿಚಾರ ಇಟ್ಕೊಂಡು ನಮ್ಮ ಸಂಘಟನೆ ಪರವಾಗಿ ವಿಚಾರ ಹೇಳ್ಬೇಕಂತಂದ್ರೆ, ವೆಂಕಟರಾಮಯ್ಯನವರೇ ಸಮೀಕ್ಷೆ ವಿಚಾರದಲ್ಲಿ ಪಟ್ಟಿಡಿದು ಇಲ್ಲ, ನಾನು ಮಾಡಿಸಿದೀನಿ, ನಾನು ಕಾರ್ಯಗತಗೊಳಿಸ್ತೀನಿ ಅಂತ ಅದನ್ನ ಜಾರಿಗೆ ತರಬೇಕಾಗಿತ್ತು. ಅಷ್ಟು ಪವರ್ಫುಲ್ ಲೀಡರ್, ಅಹಿಂದ ಲೀಡರ್ ಸಿದ್ದರಾಮಯ್ಯನವರು ಆಗಿದ್ರೆ, ರಾಹುಲ್ ಗಾಂಧಿ ಅವರು ಬೇಡ ಅಂದ ಮಾತ್ರಕ್ಕೆ ಬಂದ್ಬಿಟ್ಟು ಇಲ್ಲಿ ನಾಟಕ ಆಡಿ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಯಾರ್ಯಾರು ಕುಮ್ಮಕ್ಕಿತ್ತು, ಯಾರ್ಯಾರ ಒಂದು ಷಡ್ಯಂತ್ರ ಇತ್ತು ಯೋಚನೆ ಮಾಡ್ಬೇಕಲ್ವಾ. ಷಡ್ಯಂತ್ರಗಳಿಗೆ ಬಲಿಯಾಗೋದಾದ್ರೆ, ವೈಯಕ್ತಿಕ ಯಾವುದೂ ಅಲ್ಲ, ಪರ್ಟಿಕ್ಯುಲರ್ ಆಗಿ ಷಡ್ಯಂತ್ರಗಳಿಗೆ ಬಲಿಯಾಗೋದಾದ್ರೆ, ಇನ್ನೊಬ್ಬರ ಒತ್ತಡಕ್ಕೆ ಮಣಿಯುವುದಾದ್ರೆ ಅದಕ್ಕೆ ಸಿದ್ದರಾಮಯ್ಯನವರಾದ್ರೆ ಏನು, DK ಶಿವಕುಮಾರ್ ಅವರಾದ್ರೆ ಏನು? ಷಡ್ಯಂತ್ರಗಳಿಗೆ ಮಣಿಯದೆ, ಒತ್ತಡಗಳಿಗೆ ಬಗ್ಗದೆ, ಇಲ್ಲ ನಾನು ಹಿಡಿದ ಕೆಲಸ ಮಾಡೇ ತೋರಿಸ್ತೀನಿ ಅಂತ ಸಮೀಕ್ಷೆನ ಜಾರಿಗೆ ತಂದಿದ್ರೆ ಆವಾಗ ಹೌದಪ್ಪ ಸಿದ್ದರಾಮಯ್ಯನವರು ಅಂತಿದ್ವಿ. ನೀವು ಬೇರೆಯವರಂತೆ ಒತ್ತಡಕ್ಕೆ ಮಣಿದು ಇನ್ನೊಂದು ಸಮೀಕ್ಷೆ ಮಾಡಿಸಿದ್ಮೇಲೆ ಇನ್ನೇನು ಸ್ಟ್ರಾಂಗ್ ಲೀಡರ್ ಕೆಪಾಸಿಟಿ ಏನು ಉಳಿತೇಳಿ? ಇವಾಗ ಅದಕ್ಕೆ ಅಂತಾನೆ ಹೊಸ ಸಮೀಕ್ಷೆ ಆಗಿದೆ. ಆ ಸಮೀಕ್ಷೆ ಜಾರಿಗೆ ಬರೋದಕ್ಕೋಸ್ಕರ ನಾವು DK ಶಿವಕುಮಾರ್ ಅವರು ತರ್ತಾರೆ, ನಾಳೆ ತರ್ತಾರೆ. ಎಲ್ಲಿ ಈಗ ತನ್ನಿ ಅಂದ್ರೆ ತರ್ತಾರೆ. ಇವಾಗ ನೀವು ಕೆಲವು ಮಾಧ್ಯಮಗಳಲ್ಲಿ ತೋರಿಸ್ದಂಗೆ ಅವರ ಹೇಳಿಕೆಗಳು ಇರಲಿ, ಅವ್ರ ದೃಷ್ಟಿಕೋನ ಏನಿತ್ತು ಅಂತ ನೋಡಿದ್ದೀರಾ? ಈಗ ನಾನು JDS ಮತ್ತು ಬಿಜೆಪಿ ವಕ್ತಾರರ ಫಸ್ಟ್ ರಿಯಾಕ್ಷನ್ ತಗೊಳ್ಬೇಕು.